Good evening, my dear students. Myself, Soumya Hegde. This is Sankalp Learning Solution. Today, we are taking another subtopic in electrochemistry. Okay, so electrochemistry li ನಾವು another subtopic ಅನ್ನ ತಗೊಳ್ತಾ ಇದೀವಿ. That is electrochemical cell and Gibbs energy of the reaction ಏನು ಅಂತ. Okay, so electrochemical cell ಮತ್ತೆ Gibbs energy ಏನ್ ಹೇಳುತ್ತೆ ಅಂತ. In a Nernst equation. Okay. ನರ್ಸ್ಟ್ ಇಕ್ವೇಶನ್ ಏನ್ ಹೇಳುತ್ತೆ ಅಂದ್ರೆ ಯಾವಾಗ ಡೆಲ್ಟಾ ಜಿ ಗ್ರೇಟರ್ ದೆನ್ 0 ಇದೆಯೋ ಅವಾಗ ಅದು ನಾನ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗುತ್ತೆ. ಡೆಲ್ಟಾ ಜಿ ಲೆಸ್ ದೆನ್ 0 ಇದ್ರೆ ಅವಾಗ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗಿರುತ್ತೆ. ಇಫ್ ಇಟ್ ಈಸ್ ಈಕ್ವಲ್ ದೆನ್ ದಟ್ ರಿಯಾಕ್ಷನ್ ಇಸ್ ಎಟ್ ಇಕ್ವಿಲಿಬ್ರಿಯಂ. ಓಕೆ, ಸೊ ಇಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ ಅಂತ ಹೇಳುತ್ತೆ. ಓಕೆ, ಸೊ ಈ ನರ್ಸ್ಟ್ ಇಕ್ವೇಶನ್ ಅನ್ನ ಗಿಬ್ಸ್ ಫ್ರೀ ಎನರ್ಜಿಯಲ್ಲಿ ಹಾಕೋದು ಹೆಂಗೆ ಅಂದ್ರೆ ಡೆಲ್ಟಾ ಆರ್ ಜಿ ಇಸ್ ಈಕ್ವಲ್ಸ್ ಟು ಎನ್ ಎಫ್ ಇ ಸೆಲ್ ಅಂದ್ರೆ ಎಫ್ ಅಂದ್ರೆ ಫ್ಯಾರಡೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ 96,487 ಕೂಲಂಬ್ ಪರ್ ಮೋಲ್. ಡೆಲ್ಟಾ ಜಿ ಅಂದ್ರೆ ಗಿಬ್ಸ್ ಫ್ರೀ ಎನರ್ಜಿ ಆಫ್ ದ ರಿಯಾಕ್ಷನ್ ಈಸ್ ದ ಇ ಎಂ ಎಫ್ ಆಫ್ ದ ಸೆಲ್. ಇ ಎಂ ಎಫ್ ಅಂದ್ರೆ ಏನ್ ಹೇಳಿ, ನಾನು ಏನಂತ ಹೇಳಿದೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನ್ ಹೇಳಿ, ಅದು ಸ್ಟಡಿ ಸ್ಟೇಟ್ ಅಲ್ಲಿ ಇರುವಾಗ, ಅದಕ್ಕೆ ಯಾವುದೇ ಎಲೆಕ್ಟ್ರಿಸಿಟಿ ಪಾಸ್ ಮಾಡದೇ ಇರುವಾಗ ಎರಡು ಇಲೆಕ್ಟ್ರೋಡ್ಗಳ ಮಧ್ಯೆ ಇರೋದನ್ನೇ ನಾವೇನಂತ ಕರಿತೀವಿ, ಇ ಎಂ ಎಫ್. ಎನ್ ಎಫ್ ಇಸ್ ದ ಅಮೌಂಟ್ ಆಫ್ ಚಾರ್ಜ್ ಪಾಸ್ ಥ್ರೂ ಇಟ್. ನಮ್ ಎಂ ಜಿ ಮತ್ತೆ ಎ ಜಿ ಕೇಸ್ ಅಲ್ಲಿ ನೋಡಿದ್ವಲ್ವಾ, ಎರಡು ಇಲೆಕ್ಟ್ರಾನ್ಗಳು ಏನಾಗ್ತಾ ಇದ್ವು ಹೇಳಿ, ಪಾಸ್ ಆಗ್ತಾ ಇದ್ವು. ಅದನ್ನ ನಾವು ಎನ್ ಅಂತ ಕನ್ಸಿಡರ್ ಮಾಡ್ತೀವಿ. ಎನ್ ಇಸ್ ದ ನಂಬರ್ ಆಫ್ ಇಲೆಕ್ಟ್ರಾನ್. ಓಕೆ, ಸೊ ಇನ್ ದಿಸ್ ಕೇಸ್ ಎಂ ಎನ್ ಪ್ಲಸ್ ಎನ್ ಇಲೆಕ್ಟ್ರಾನ್ ತಗೊಳುತ್ತೆ, ಮೆಟಲ್ ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ದಟ್ ಇಸ್ ಮೈನಸ್ ಆರ್ ಟಿ ಲ್ಯಾನ್ ಕೆ. ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.